ಎಲ್ರಿಗೂ ನಮಸ್ಕಾರ. ನಾವು ಮೊಬೈಲಲ್ಲಿ ಕಾಲ್ ಮಾಡ್ತೀವಿ, ವಾಟ್ಸಪ್ ಯೂಸ್ ಮಾಡ್ತೀವಿ, ಯೂಟ್ಯೂಬ್ ನೋಡ್ತೀವಿ. ಆದರೆ ಒಂದು ಪ್ರಶ್ನೆ ನಿಮ್ಗೆ ಯಾವತ್ತಾದ್ರು ಬಂದಿದೆಯಾ? ನಮ್ಮ ಕೈಲಿರ್ತಕ್ಕಂಥ ಈ ಚಿಕ್ಕ ಮೊಬೈಲ್ಗೆ ಇಷ್ಟು ದೂರದಲ್ಲಿರತಕ್ಕಂಥ ಟವರ್ ಸಿಗ್ನಲ್ ಹೆಂಗೆ ಬರುತ್ತೆ? ಟವರ್ ಕಾಣಿಸ್ತಾ ಇಲ್ಲ, ಯಾವುದೇ ವೈರು ಮೊಬೈಲ್ಗೂ ಕೂಡ ಕನೆಕ್ಟ್ ಆಗಿಲ್ಲ. ಆದರೂ ಕೂಡ ಸೆಕೆಂಡಲ್ಲೇ ನಮಗೆ ಕಾಲ್ ಕನೆಕ್ಟ್ ಆಗುತ್ತೆ, ಇಂಟರ್ನೆಟ್ ಕೂಡ ಕೆಲಸ ಮಾಡುತ್ತೆ. ಹಿಂದೆ ಇರತಕ್ಕಂಥ ಟೆಕ್ನಾಲಜಿ ನಿಜಕ್ಕೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಟವರ್ ಸಿಗ್ನಲನ್ನು ಹೆಂಗೆ ರಿಸೀವ್ ಮಾಡುತ್ತೆ, ಸಿಗ್ನಲ್ ಹೆಂಗೆ ಟ್ರಾವೆಲ್ ಆಗುತ್ತೆ ಮತ್ತು ಇಂಟರ್ನೆಟ್ ಹೇಗೆ ಬರುತ್ತೆ ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಿಮಗೆ. ನೀವು ನೋಡ್ತಾ ಇದ್ದೀರ ಮಂಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಟವರ್ ಏನು ಮಾಡುತ್ತೆ ಅಂತ ಮೊದಲು ಮೊಬೈಲ್ ಟವರ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಸಾಮಾನ್ಯವಾಗಿ ಮೊಬೈಲ್ ಟವರ್ ಅಂತ ಕರಿತೀವಿ, ಆದರೆ ಟವರ್ ಮೇಲೆ ಇರತಕ್ಕಂಥ ಎಕ್ವಿಪ್ಮೆಂಟ್ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಫಿಕ್ಸ್ ಆಗಿರುತ್ತೆ. ಮೀನ್ಸ್ ಇದರ ನಾವು ರೇಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಮುಖಾಂತರ ಅದು ಟ್ರಾನ್ಸ್ಮಿಟರ್ ಮಾಡ್ತಾ ಇರುತ್ತೆ. ಈ ಸಿಗ್ನಲ್ಗಳು ಗಾಳಿಯ ಮೂಲಕ ರೇಡಿಯೋ ವೇವ್ಸ್ ರೂಪದಲ್ಲಿ ಟ್ರಾವೆಲ್ ಆಗುತ್ತೆ. ಅಂದರೆ ಟವರ್ ಮತ್ತು ನಿಮ್ಮ ಮೊಬೈಲ್ ನಡುವೆ ಯಾವುದೇ ರೀತಿಯ ಫಿಸಿಕಲ್ ವೈರ್ ಕನೆಕ್ಷನ್ ಇರೋದಿಲ್ಲ. ಟವರ್ ಸಿಗ್ನಲನ್ನು ಒಂದು ಸ್ಪೆಸಿಫಿಕ್ ಏರಿಯಾಗೆ ಮಾತ್ರ ಬ್ರಾಡ್ಕಾಸ್ಟ್ ಮಾಡುತ್ತೆ. ನಿಮ್ಮ ಮೊಬೈಲ್ ಆ ಸಿಗ್ನಲನ್ನು ಹುಡುಕಿ ಸೂಕ್ತವಾದ ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ. ಎರಡನೇದು, ಮೊಬೈಲ್ ಟವರ್ ಸಿಗ್ನಲನ್ನು ಹೆಂಗೆ ಹುಡುಕುತ್ತೆ ಅಂತ. ನಿಮ್ಮ ಮೊಬೈಲ್ನಲ್ಲಿರತಕ್ಕಂಥ ಒಂದು ಚಿಕ್ಕದಾದ ಆದರೆ ತುಂಬಾ ಪವರ್ಫುಲ್ ಸಿಸ್ಟಮ್ ಇದೆ ನಿಮ್ಮ ಮೊಬೈಲಲ್ಲಿ. ಅದು ಆ್ಯಂಟೆನಾ ಮತ್ತು ಮೋಡಮ್. ಅದನ್ನು ಕೆಲವು ಕೂಡ RF ಸರ್ಕ್ಯೂಟ್ರಿ ಅಂತ ಕೂಡ ಕರಿತೀವಿ. ನಮ್ಮ ಫೋನ್ ಹತ್ರ ಇರತಕ್ಕಂಥ ಸೆಲ್ಯುಲಾರ್ ನೆಟ್ವರ್ಕ್ ಫ್ರೀಕ್ವೆನ್ಸಿನ ಅದು ಸ್ಕ್ಯಾನ್ ಮಾಡುತ್ತೆ. ಉದಾಹರಣೆಗೆ ನಾವೇನಾದ್ರು ಏರ್ಟೆಲ್, ಜಿಯೋ, ವೊಡಾಫೋನ್, ಐಡಿಯಾ ಅಥವಾ BSNL ಸಿಮ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಆ ಫೋನ್ನ ನೆಟ್ವರ್ಕ್ ಅವೈಲಬಲ್ ಸಿಗ್ನಲ್ಸ್ ಅಂತ ಸರ್ಚ್ ಮಾಡುತ್ತೆ. ಸಿಗ್ನಲ್ ಸಿಕ್ಕಾಗ ಫೋನ್ ಆ ನೆಟ್ವರ್ಕ್ ಜೊತೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಇಲ್ಲಿ ನಮ್ಮ ಸಿಮ್ ಕಾರ್ಡ್ ಕೂಡ ಇಂಪಾರ್ಟೆಂಟು. ಸಿಮ್ ಅಥವಾ ಈ ಸಿಮ್ ಮೂಲಕ ನೆಟ್ವರ್ಕ್ ನಮ್ಮ ಕನೆಕ್ಷನನ್ನು ಐಡೆಂಟಿಫೈ ಮತ್ತು ಅಥೆಂಟಿಕೇಟ್ ಮಾಡುತ್ತೆ. ಆಮೇಲೆ ನಮ್ಮ ಫೋನ್ ನೆಟ್ವರ್ಕ್ನೊಂದಿಗೆ ಪ್ರಾಪರ್ಲಿ ಕನೆಕ್ಟ್ ಆಗುತ್ತೆ. ಅದ್ರ ಮುಖಾಂತರ ನಾವು ಕಾಲು, ಲೈಕ್ SMS, ಯೂಟ್ಯೂಬು, ಇಂಟರ್ನೆಟ್ ಕೂಡ ಯೂಸ್ ಮಾಡ್ಬೋದು. ಮೂರನೇದು, ಸಿಗ್ನಲ್ ಸ್ಟ್ರೆಂತ್ ಹೆಂಗೆ ಗೊತ್ತಾಗುತ್ತೆ ಅಂತ. ಇಷ್ಟೊತ್ತಿಗೆ ನಮಗೆ ಮೊಬೈಲ್ ನೆಟ್ವರ್ಕ್ ನಮ್ಮ ಮೊಬೈಲ್ ಜೊತೆ ಕಮ್ಯುನಿಕೇಟ್ ಮಾಡಿದೆ. ಬಟ್ ನೆಕ್ಸ್ಟ್ ಸಿಗ್ನಲ್ ಸ್ಟ್ರೆಂತ್ ಹೆಂಗೆ ಗೊತ್ತಾಗುತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಫೋನಲ್ಲಿ ಸಿಗ್ನಲ್ ಬಾರ್ಸ್ ಗೊತ್ತಿದೆ ಅಲ್ವಾ? ನಿಮಗೆ ರೈಟ್ ಸೈಡ್ ಕಾರ್ನರಲ್ಲಿ 4 ಬಾರ್ 5 ಬಾರ್ ಈ ಥರ ನಿಂತ್ಕೊಂಡಿರುತ್ತೆ. ನೆಟ್ವರ್ಕ್ ಸಿಗ್ನಲ್ ಸ್ಟ್ರೆಂತ್ ಬಗ್ಗೆ ಇಂಡಿಕೇಶನ್ ಕೊಡುತ್ತೆ. ಟವರ್ ಹತ್ರ ಇದ್ದರೆ ಯೂಶಲಿ ಸಿಗ್ನಲ್ ಸ್ಟ್ರಾಂಗರ್ ಆಗಿರಬಹುದು, ಬಟ್ ಅದೇ ಮೇನ್ ಮ್ಯಾಟ್ರ್ ಅಲ್ಲ. ಆದರೆ ಡಿಸ್ಟೆನ್ಸ್ ಮಾತ್ರ ಸಿಗ್ನಲ್ ಸ್ಟ್ರೆಂತ್ ನಿರ್ಧರಿಸೋದಿಲ್ಲ. ನಮ್ಮ ನಿಯರ್ ಬೈ ಇರ್ತಕ್ಕಂಥ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಆಗಿರ್ಬೋದು, ವಾಲ್ಸ್, ಮರ ಗಿಡಗಳು, ಅಂಡರ್ಗ್ರೌಂಡ್ ಲೊಕೇಶನ್ಸ್ ಮತ್ತು ಇಂಟರ್ಫರೆನ್ಸ್ ಕೂಡ ಸಿಗ್ನಲ್ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ಹೊರಗಡೆ ಫುಲ್ ಸಿಗ್ನಲ್ ಇರ್ಬೋದು, ಆದರೆ ರೂಮ್ ಒಳಗಡೆ ಹೋದಾಗ ಸಿಗ್ನಲ್ ಕಡಿಮೆ ಆಗ್ಬೋದು. ನೀವು ಒಂದು ಕಡೆ ನೋಡಿರ್ಬೋದು, ರೂಮ್ ಒಳಗಡೆ ಹೋಗ್ತಾ ನಮಗೆ ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ಆ ಸಿಗ್ನಲ್ ವೇವ್ಸ್ ತಲುಪೋದಕ್ಕೆ ಅಲ್ಲಿರ್ತಕ್ಕಂಥ ಗೋಡೆಗಳೇ ಅಡ್ಡವಾಗಿ ನಿಂತ್ಕೊಳ್ತವೆ. ಕೆಲವೊಮ್ಮೆ ಒಂದು ರೂಮಲ್ಲಿ ಸಿಗ್ನಲ್ ಸಿಕ್ಕಿದ್ರೆ ಇನ್ನೊಂದು ರೂಮಲ್ಲಿ ಸಿಕ್ಕೋದಿಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್. ಇದೇ ರೀಸನ್ನಿಂದ ನಮಗೆ ಸಿಗ್ನಲ್ ಸ್ಟ್ರೆಂತ್ ಸಿಗಲ್ಲ. ನಾಲ್ಕನೇದು, ಇಂಟರ್ನೆಟ್ ನಮ್ಮ ಮೊಬೈಲ್ನ ಹೇಗೆ ಯೂಸ್ ಮಾಡ್ಕೊಬೋದು, ಹೆಂಗೆ ತೊಗೊಂಬರುತ್ತೆ ಅನ್ನೋದನ್ನ ನೋಡೋಣ. ಇದಂದರೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿರುತ್ತೆ. ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಓಪನ್ ಮಾಡಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಮೊದಲು ರಿಕ್ವೆಸ್ಟನ್ನು ಮೊಬೈಲ್ ಟವರ್ಗೆ ಕಳಿಸ್ಕೊಡುತ್ತೆ. ಟವರು ಆ ರಿಕ್ವೆಸ್ಟನ್ನು ಮೊಬೈಲ್ ಆಪ್ರೇಟರ್ನ ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಫಾರ್ವರ್ಡ್ ಮಾಡುತ್ತೆ. ಮೀನ್ಸ್ ಏರ್ಟೆಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಏರ್ಟೆಲ್ ಟವರ್ಗೆ ಸಿಗ್ನಲ್ನ ಕೊಡುತ್ತೆ. ಇಲ್ಲಿಂದ ರಿಕ್ವೆಸ್ಟ್ ಇಂಟರ್ನೆಟ್ ಸರ್ವರ್ಗೆ ಹೋಗುತ್ತೆ. ಸರ್ವರ್ ನಿಮ್ಮ ವಿಡಿಯೋ ಡೇಟಾನ ನೆಟ್ವರ್ಕ್ ಮೂಲಕ ಮತ್ತೆ ರಿಟರ್ನ್ ಕಳಿಸ್ಕೊಡುತ್ತೆ. ಈ ಡೇಟಾ ಮತ್ತೆ ಟವರ್ಗೆ ಹೋಗುತ್ತೆ. ಟವರ್ ಅದನ್ನು ರೇಡಿಯೋ ವೇವ್ಸ್ ಮೂಲಕ ನಿಮ್ಮ ಮೊಬೈಲ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ನಿಮ್ಮ ಫೋನ್ ಆ್ಯಂಟೆನಾ ಆ ಸಿಗ್ನಲನ್ನು ರಿಸೀವ್ ಮಾಡಿಕೊಂಡು ಫೋನ್ನ ಮೋಡಮ್ ಡೇಟಾನ ಪ್ರೊಸೆಸ್ ಮಾಡಿ ನಮ್ಮ ಸ್ಕ್ರೀನ್ ಮೇಲೆ ಯೂಟ್ಯೂಬ್ ಆಗಿ ತೋರಿಸುತ್ತೆ. ಅಂದರೆ ಸಿಂಪಲ್ ಆಗಿ ಮೊಬೈಲಿಂದ ಟವರಿನ ನೆಟ್ವರ್ಕ್ ಪ್ರೊವೈಡರು, ಮತ್ತು ನೆಟ್ವರ್ಕ್ ಪ್ರೊವೈಡರಿಂದ ಟವರು ಮತ್ತು ಮೊಬೈಲು, ಇದೆಲ್ಲವೂ ಕೇವಲ ನಿಮಗೆ ಮಿಲಿ ಸೆಕೆಂಡ್ಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ. ಐದನೇ ಪಾರ್ಟು, ಕಾಲ್ ಮಾಡಿದಾಗ ಏನಾಗುತ್ತೆ ಅಂತ. ನೀವು ಯಾರಿಗಾದ್ರೂ ಕಾಲ್ ಮಾಡಿದಾಗ ಕೂಡ ಇದೇ ರೀತಿಯ ಕಮ್ಯುನಿಕೇಷನ್ ನಡೆಯುತ್ತೆ. ನಿಮ್ಮ ಫೋನಿಂದ ಟವರ್ಗೆ ಹೋಗುತ್ತೆ, ಟವರಿಂದ ಮೊಬೈಲ್ ನೆಟ್ವರ್ಕು, ಮತ್ತೊಂದು ನಿಮ್ಮ ಯಾರು ಕಾಲ್ ಮಾಡಿರ್ತಾರೆ ಗೊತ್ತಾ ಅವರ ಟವರ್ಗೆ, ಮತ್ತೆ ರಿಟರ್ನ್ ಬ್ಯಾಕು ನಿಮ್ಮ ಮೊಬೈಲ್ಗೆ. ನಿಮ್ಮ ವಾಯ್ಸನ್ನು ಫೋನ್ ಡಿಜಿಟಲ್ ಇನ್ಫಾರ್ಮೇಷನ್ ಆಗಿ ಪ್ರೋಸೆಸ್ ಮಾಡಿ ನೆಟ್ವರ್ಕ್ ಮೂಲಕ ಕಳಿಸ್ಕೊಡುತ್ತೆ.
ಸೊ ಅದು ಎದುರಿನ ಆಪೋಸಿಟ್ ಇರತಕ್ಕಂಥ ವ್ಯಕ್ತಿಯ ಫೋನ್ಗೆ ತಲುಪಿದಾಗ ಮತ್ತೆ ಆಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕಾಗಿಯೇ ನಾವು ಸಾವಿರಾರು ಕಿಲೋಮೀಟರ್ ಇರತಕ್ಕಂಥ ವ್ಯಕ್ತಿ ಜೊತೆ ಕೂಡ ಮಾಡಿದಾಗ ನಮಗೆ ಅಷ್ಟೊಂದು ಇನ್ಸ್ಟೆಂಟಾಗಿ ಮಾತಾಡ್ಬೋದು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಯಾವಾಗ ನೆಟ್ವರ್ಕ್ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವಾ, ಇಷ್ಟು ನಮ್ಮ ಮೊಬೈಲಲ್ಲಿ ಸಿಮ್ ಕಾರ್ಡ್ಗಳ ಜೊತೆ ಟವರ್ಗಳ ಜೊತೆ ಈ ಥರ ನಮ್ಮ ಮೊಬೈಲ್ನ ಸಂಬಂಧ ಇಷ್ಟು ಇರುತ್ತೆ. ಇದೆಲ್ಲ ಕೂಡ ನಮಗೆ ಕೇವಲ ಮಿಲಿ ಸೆಕೆಂಡಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಸೊ ಏನಕ್ಕೆ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಟೆಕ್ನಾಲಜಿ ಯೂಸ್ ಮಾಡಿಕೊಂಡೇ ಆಗೋದು. ಸೊ ಮುಂದಿನ ಬಾರಿ ನಿಮ್ಮ ಮೊಬೈಲ್ನಲ್ಲಿ ಸಿಗ್ನಲ್ ಬಾರ್ಸ್ ನೀವು ನೋಡಿದಾಗ ಅದು ಕೇವಲ ಸಿಗ್ನಲ್ ಬಾರ್ಸ್ ಅಲ್ಲ, ನಿಮ್ಮ ಫೋನ್ ಆ್ಯಂಟೆನಾ, ಟವರ್, ರೇಡಿಯೋ ವೇವ್ಸ್ ಮತ್ತು ಸಂಪೂರ್ಣ ಮೊಬೈಲ್ ನೆಟ್ವರ್ಕು ಎಲ್ಲವನ್ನೂ ಸೇರಿ ಅದರ ರಿಸಲ್ಟ್ ನಮಗೆ ಅದರ ಮೇಲೆ ನಿಂತ್ಕೊಳ್ಳುತ್ತೆ. ಸೊ ಇಂಥ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ವಿಡಿಯೋಸ್ ಕನ್ನಡದಲ್ಲಿ ಏನಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡೋದ್ರ ಮೂಲಕ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಸಿಗೋಣ. ಧನ್ಯವಾದ.